ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ RPF ಕಾನ್ಸ್ಟೇಬಲ್ ಗೆ ಅಪ್ಲಿಕೇಶನ್ ಹಾಕಿ ಇನ್ನೇನ್ ಎಕ್ಸಾಮ್ ಬರ್ಲಿಕ್ಕೆ ತಯಾರಿನ ನಡೆಸ್ತಾ ಇದ್ದೀರೋ ಅವರಿಗೆಲ್ಲ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮುಂದಿನ ತಿಂಗಳು ಮಾರ್ಚ್ 2ನೇ ತಾರೀಕಿಂದ RPF ಕಾನ್ಸ್ಟೇಬಲ್ ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದಾವೆ. ಸಿಬಿಟಿ ಎಕ್ಸಾಮ್ಗೆ ಯಾವತ್ತಿಂದ ಸ್ಟಾರ್ಟ್ ಆಗ್ತಾ ಇದಾವೆ? ಮಾರ್ಚ್ 2ರಿಂದ ಮಾರ್ಚ್ 20ವರೆಗೂ ಸಿಬಿಟಿ ಎಕ್ಸಾಮ್ಗೆ ಇರ್ತದೆ. ಯಾಕಂದ್ರೆ ಕಾನ್ಸ್ಟೇಬಲ್ ಈಗಾಗಲೇ ನೀವೇನು ಮೇಲ್ ಕಾಲ್ಫರ್ಮ್ ಆಗಿತ್ತು, 4208 ಹುದ್ದೆಗಳು ಕಾಲ್ಫರ್ಮ್ ಆಗಿತ್ತು. ಮೇಲ್ ನೀವೆಲ್ಲ ಅಪ್ಲಿಕೇಶನ್ ಹಾಕಿ ಈಗೆಲ್ಲ ಸರಿಯಾಗಿ ಪ್ರಿಪರೇಷನ್ ಮಾಡಿರ್ತೀರಾ. ಯಾಕಂದ್ರೆ ಮುಂದಿನ ತಿಂಗಳ 20 ತಾರೀಕು ಅಷ್ಟು ಆಲ್ಮೋಸ್ಟ್ 18ನೇ ತಾರೀಕಿಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇನ್ನೊಂದ್ ಎಷ್ಟಂದ್ರೆ 10 ದಿವಸ 28 ಮೇಲೆ 12 ದಿನ ಇದೆ ಈ ಮಂತ್ ಅಲ್ಲಿ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ. ಇದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಏನ್ ನೋಡೋಣ ಅಂತಂದ್ರೆ, ಎಕ್ಸಾಮ್ ಅಲ್ಲಿ ಎಷ್ಟು ಮಿನಿಮಮ್ ಮಾರ್ಕ್ಸ್ ತಗೊಂಡ್ರೆ ನಾವು ಏನಂತಂದ್ರೆ ಕ್ವಾಲಿಫೈ ಆಗ್ತೀವಿ. ಎಕ್ಸಾಮ್ ಅಲ್ಲಿ ಮಿನಿಮಮ್ ಮಾರ್ಕ್ಸ್ ಅನ್ನ ಎಷ್ಟು ತಗೋಬೇಕು, ಪ್ರತಿಯೊಬ್ರು ಜನರಲ್ ಅವ್ರು ಎಷ್ಟು ತಗೋಬೇಕು, SC ST OBC ಅವರು ಎಷ್ಟು ತಗೋಬೇಕು, ಮಿನಿಮಮ್ ಮಾರ್ಕ್ಸ್ ಅನ್ನ ಎಷ್ಟು ತಗೊಂಡ್ರೆ ನಾವು ಕ್ವಾಲಿಫೈ ಆಗ್ತೀವಿ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರ್ತದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಕಂಟಿನ್ಯೂ ಮಾಡಿ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲೇ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಯಾಕಂದ್ರೆ ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಆಗುವಾಗ ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಅನಲೈಸ್ ಮಾಡೋದ್ರ ಮೂಲಕ ಮುಂದೆ ನಡಿಬಹುದಾದಂತಹ ಪ್ರಶ್ನೆಗಳು ಯಾವ ರೀತಿ ಬರ್ಬೋದಂತ ನೀವು ಅಂದಾಜನ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ಈ ಪ್ಯಾಕೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆಗಳು ಬೇಕಂತ ಹೇಳ್ತಾರಲ್ಲ, ಇಲ್ಲಿ ಮೇಲ್ಗಡೆ ನಂಬರ್ ಇದೆ ಅಥವಾ ನನ್ನ ಬಯೋದಲ್ಲಿ ನಂಬರ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿರ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ತಗೊಳ್ಬಹುದು ಸ್ನೇಹಿತರೆ. ಇನ್ನೊಂದ್ಸಲ ಹೇಳ್ತೀನಿ, ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಕನ್ನಡದಲ್ಲೇ ಇರ್ತವೆ. ಟೋಟಲ್ ಆಗಿ 15 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನ ಕನ್ನಡದಲ್ಲಿ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರೋ ಅವರೆಲ್ಲ ಚಾನೆಲ್ ನ ಫಸ್ಟ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ರೈಲ್ವೆಗೆ ಸಂಬಂಧಪಟ್ಟಿತ ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮತ್ತೆ ಸ್ಟಡಿಗೆ ಸಂಬಂಧಪಟ್ಟಂತ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕಂತಕ್ಕಂತ ಮಾಹಿತಿಯನ್ನ ನಿಮ್ ಮುಂದೆ ಏನಂತಂದ್ರೆ ಸಂಪೂರ್ಣವಾಗಿ ಇಡ್ತಾ ಬಂದಿರುವಂತ ನಮ್ಮ ಚಾನೆಲ್ಗೆ ನೀವು ಫಸ್ಟ್ ವಿಸಿಟರ್ ಆಗಿದ್ರೆ ಅಂದ್ರೆ ಚಾನೆಲ್ ನ ಫಸ್ಟ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಎಲ್ಲ ಮಾಹಿತಿಗಳು ಫಸ್ಟ್ ನಿಮಗೆ ತಲುಪ್ತವೆ. ಮತ್ತೆ ಅದೇ ರೀತಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಾರೋ ನಿಮ್ ಫ್ರೆಂಡ್ಸ್ ಗೆಲ್ಲ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡೋದಂತ ಮರೆಯಕ್ ಹೋಗ್ಬೇಡಿ. ಮತ್ತೆ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನ್ ಅನಿಸ್ತೈತಿ ಅವರದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೀವು ಮೊದಲಿಗೆ ಗೊತ್ತಿರ್ಬೇಕಾದದ್ದು ಏನಂತಂದ್ರೆ, ನೀವ್ ಈಗಾಗಲೇ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ. ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಇರ್ತೈತೆ ಅಂದ್ರೆ ಒಂದು ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ ನಿಮಗೆ. 120 ಅಂಕಗಳ ಪರೀಕ್ಷೆನ ಬರ್ಲಿಕ್ಕೆ ಹೋಗ್ತಾ ಇದ್ರ ಸ್ನೇಹಿತರೆ. ನೀವು ಏನ್ ಮಾರ್ಚ್ 2ರಿಂದ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಆ ಪರೀಕ್ಷೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಯಾಕಂದ್ರೆ ಎಷ್ಟೋ ಜನ ಮೊದಲನೇ ಸಾರಿ ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಹೋಗ್ತಿದ್ದಾರೆ. ಅವರಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವ ರೀತಿ ಇರ್ತೈತೆ ಅಂತ ಗೊತ್ತಿರೋದಿಲ್ಲ. ಅವರಿಗೆ ಒಂದ್ ಸಜೆಷನ್ ಏನಂತಂದ್ರೆ, ನನ್ನ ಚಾನಲ್ ಅಲ್ಲಿ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಹೋಗಿ ನೋಡ್ಕೊಡ್ರಿ. ಮಾಕ್ ಟೆಸ್ಟ್ ನ ಯಾವ ರೀತಿ ಅಟೆಂಡ್ ಮಾಡ್ಬೇಕು, ಯಾಕಂದ್ರೆ ಎಕ್ಸಾಮ್ ಅನ್ನ ಯಾವ ರೀತಿ ಬರಿಬೇಕಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಮಾದರಿ ಒಂದು ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ. ಫ್ರೀ ಆಗಿ ನೀವು RRB ವೆಬ್ಸೈಟ್ ಅಲ್ಲೇ ಬರಿಬೇಕು. ಅದಕ್ಕೆ ಯಾವುದೇ ರೀತಿಯ ಚಾರ್ಜ್ ಏನು ಇರುವುದಿಲ್ಲ, ಫ್ರೀ ಆಗಿ ಬರಿಬಹುದು. ಅದನ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ RRB ವೆಬ್ಸೈಟ್ ಅಲ್ಲಿ ಹೋಗಿ ಒಂದ್ಸಲ ಯಾರೆಲ್ಲ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದಿದ್ರಲ್ಲ ಒಂದ್ಸಲ ಮಾಕ್ ಟೆಸ್ಟ್ ಅನ್ನ ಕಂಪಲ್ಸರಿ ಆಗಿ ಅಟೆಂಡ್ ಮಾಡಿ ಸ್ನೇಹಿತರೆ. ಇನ್ನು ನಾವು ಎಕ್ಸಾಮ್ ಬರೋದಾತಂದ್ರೆ ಎಕ್ಸಾಮ್ 120 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಎಷ್ಟು ಡ್ಯೂರೇಷನ್ ಇರ್ತದೆ ಅಂದ್ರೆ 90 ನಿಮಿಷದಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ 120 ಅಂಕಗಳನ್ನ ಪಡಿಬೇಕಾಗಿ ಸ್ನೇಹಿತರೆ. ಇದನ್ನ ತಿಳ್ಕೊಂಡ ನಂತರ ಇದರ ಏನೊಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಂದ್ರೆ, ಮೊದಲಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಆಮೇಲೆ ಏನಿರ್ತದೆ ಟೆಸ್ಟ್ ಅಲ್ಲ, ಮೆಡಿಕಲ್ ಮೆಜರ್ಮೆಂಟ್ ಇರ್ತತಿ. ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತದೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆದ್ಮೇಲೆ ಫಿಸಿಕಲ್ ಮೆಜರ್ಮೆಂಟ್ ಅಂತ ಕರೀತಾರೆ. ಇದೆಲ್ಲ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಏನಿರ್ತೈತಿ, ಮೆಡಿಕಲ್ ಇರ್ತದೆ ಸ್ನೇಹಿತರೆ. ನಾವು ಫಿಸಿಕಲ್ PT ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ ಏನಿರ್ತೈತಪ್ಪ ಅಂತಂದ್ರೆ, ಕಾನ್ಸ್ಟೇಬಲ್ ಮೇಲ್ಗೆ
1600 ಮೀಟರ್ ರನ್ನಿಂಗ್ ಇರ್ತದೆ, ಮತ್ತೆ ಲಾಂಗ್ ಜಂಪ್ ಅನ್ನ ಮಾಡ್ಬೇಕಾಗ್ತದೆ ಮತ್ತು ಹೈ ಜಂಪ್ ಅನ್ನ ಮಾಡ್ಬೇಕಾಗ್ತದೆ. ಆ ಲಾಂಗ್ ಜಂಪ್ ಎಷ್ಟಿದ್ರೆ 5 ನಿಮಿಷ 45 ಸೆಕೆಂಡ್ ಅಲ್ಲಿ 1600 ಮೀಟರ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗ್ತದೆ. ಅದೇ ರೀತಿ ಲಾಂಗ್ ಜಂಪ್ ಅನ್ನ 14 ಫೂಟ್ ಏನ್ ಮಾಡ್ಬೇಕಂದ್ರೆ ನೀವು ಜಂಪ್ ಮಾಡಿ ಕ್ವಾಲಿಫೈ ಆಗ್ಬೇಕಾಗ್ತದೆ. ಹೈ ಜಂಪ್ ಅನ್ನ 4 ಫೂಟ್ ಜಂಪ್ ಮಾಡಿ ಕ್ವಾಲಿಫೈ ಆಗ್ಬೇಕಾಗ್ತದೆ ಸ್ನೇಹಿತರೆ. ಅದೇ ರೀತಿ ಮಹಿಳೆಯರಿಗೆ ಫಿಮೇಲ್ ಕ್ಯಾಂಡಿಡೇಟ್ಗೆ ಏನಿರ್ತದೆ ಅಂದ್ರೆ ಅವರು 1600 ಮೀಟರ್ ಓಡೋದ್ ಬೇಕಾಗಿಲ್ಲ, ಕೇವಲ 800 ಮೀಟರ್ ರನ್ ಮಾಡಿದ್ರೆ ಸಾಕು. ಅವರಿಗೆ ಸಮಯಾವಕಾಶ ಎಷ್ಟಿರ್ತಂದ್ರೆ 3 ನಿಮಿಷ 40 ಸೆಕೆಂಡ್ ಇರ್ತದೆ. ಅದೇ ರೀತಿ ಅವರು ಸಹ ಲಾಂಗ್ ಜಂಪ್ ಅನ್ನ ಮಾಡ್ಬೇಕಾಗ್ತದೆ, 9 ಫೂಟ್ಗಳ ಒಂದು ಅಂತರವನ್ನ ಕವರ್ ಮಾಡ್ಬೇಕಾಗ್ತದೆ. ಅದೇ ರೀತಿ ಹೈ ಜಂಪ್ 3 ಫೂಟ್ ಅವರಿಗೆ ಇರ್ತದೆ. ಇದನ್ನ ಕ್ವಾಲಿಫೈ ಮಾಡಿದ ನಂತರ ಫಿಸಿಕಲ್ ಮೆಜರ್ಮೆಂಟ್ ಕಂಪ್ಲೀಟ್ ಮಾಡ್ಬೇಕಾಗ್ತದೆ. ಅಂದ್ರೆ ಎಷ್ಟು ಹೈಟ್ ಇರಬೇಕು ಮತ್ತೆ ಏನಂತಂದ್ರೆ ಎದೆಯ ಸುತ್ತಳತೆ ಎಷ್ಟಿರ್ಬೇಕಂತ ನೋಡ್ಬೇಕಾಗ್ತದೆ. ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಅನ್ರಿಸರ್ವ್, ಇವಿಎಸ್ ಮತ್ತು ಒಬಿಸಿ ಅವರಿಗೆ ಮೇಲ್ ಕ್ಯಾಂಡಿಡೇಟ್ಗೆ 165 ಸೆಂಟಿಮೀಟರ್ ಕಂಪಲ್ಸರಿ ಆಗಿರ್ಬೇಕು. ಇದರಿಂದ ಕೆಳಗಿದ್ರೆ ನಿಮ್ಗೆ ರಿಜೆಕ್ಟ್ ಮಾಡ್ತಾರೆ. ಮಹಿಳೆಯರು 157 ಸೆಂಟಿಮೀಟರ್ ಬೇಕು ಕಂಪಲ್ಸರಿ ಆಗಿ, ಇಷ್ಟು ಮಿನಿಮಮ್ ಇರಲೇಬೇಕು. ಇದಕ್ಕಿಂತ ಕಡಿಮೆ ಇದ್ರು ನಿಮ್ನ ರಿಜೆಕ್ಟ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗಿದ್ರು ಸಹ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ, ನೆನ್ಪಿಟ್ಕೊಡಿ. ಇನ್ನು SC ST ಅವರಿಗೆ 160 ಸೆಂಟಿಮೀಟರ್ ಬೇಕು, ಮಹಿಳೆಯರಿಗೆ 152 ಸೆಂಟಿಮೀಟರ್ ಬೇಕು. ಫಾರ್ ಏನಂತಂದ್ರೆ ಇಲ್ಲಿ ಕೊಡ್ತಾರೆ ಗುರ್ಖಾಸ್, ಗರ್ವಾಲೀಸ್ ಅಂಡ್ ಮರಾಠಾಸ್, ಇವು ಕೊಡ್ತಾರೆ ಕೆಲವೊಂದು ಇವೆಲ್ಲ ಕ್ಯಾಟಗರೀಸ್. ಇವ್ರಿಗೆ ಏನಂತಂದ್ರೆ 163 ಸೆಂಟಿಮೀಟರ್ ಇರಬೇಕು, 155 ಸೆಂಟಿಮೀಟರ್ ಇರಬೇಕು. ಇನ್ನು ಅದೇ ರೀತಿ ಇಲ್ಲಿ ಕೇವಲ ಏನಂತಂದ್ರೆ ಗಂಡು ಮಕ್ಕಳಿಗೆ ಅಷ್ಟೇ ಏನಂತಂದ್ರೆ ಇಲ್ಲಿ ಕೊಡ್ತಾರೆ ಫಾರ್ ಮೆನ್ ಓನ್ಲಿ ಅಂತ. ಎದೆಯ ಸುತ್ತಳತೆಯನ್ನ ನೋಡ್ಬೇಕು. ಏನಂತಾರೆ ನಾರ್ಮಲ್ ಆಗಿದ್ದಾಗ 80 ಇರ್ಬೇಕು, ಎದೆಯನ್ನ ಸ್ವಲ್ಪ ಹಿಗ್ಗಿಸಿದಾಗ ಏನಿರ್ಬೇಕಂದ್ರೆ 85 ಸೆಂಟಿಮೀಟರ್ ಇರಬೇಕು. ಇದು UR ದವ್ರಿಗೆ ಮತ್ತು OBC ಅವ್ರಿಗೆ. ಅದೇ ರೀತಿ SC ST ಅವ್ರಿಗೆ 76.2 ನಾರ್ಮಲ್ ಇದ್ದಾಗ ಎದೆ, ಮತ್ತೆ ಉಬ್ಬಿಸಿದಾಗ 81.2 ಇರ್ಬೇಕು. ಇನ್ನ ಈ ಕೆಳಗಿನ ಏನ ಈ ಮೀಸಲಾತಿಯನ್ನು ಪಡೆದಿದ್ದಾರಲ್ಲ ಇವರಿಗೆ ಅಂತಂದ್ರೆ ಎಷ್ಟಿರ್ಬೇಕಂದ್ರೆ 80, ಉಬ್ಬಿಸಿದಾಗ ಏನಂತಂದ್ರೆ 85 ಇರಬೇಕು. ಈ ರೀತಿಯ ಒಂದು ಏನಂತಂದ್ರೆ ನೀವೆಲ್ಲರೂ ಫಿಸಿಕಲ್ ಮೆಜರ್ಮೆಂಟ್ ನ ಮತ್ತೆ ಫಿಸಿಕಲ್ ನ ಎಫಿಷಿಯನ್ಸಿ ಟೆಸ್ಟ್ ಅನ್ನ ನೀವು ಪಾಸ್ ಆಗ್ಬೇಕು. ಇದರ ನಂತರ ನಾವು ಈಗ ಇಂಪಾರ್ಟೆಂಟ್ ಆಗಿರುವಂತದ್ದು ಒಂದು ಏನಪ್ಪಾ ವಿಷಯಕ್ಕೆ ಬರೋದಾತಂದ್ರೆ ನಾವು ಮಿನಿಮಮ್ ಆಗಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಳ್ಬೇಕು. ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡ್ರೆ ನಾವು ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗ್ತೀವಿ. ನೀವು ಹೇಳ್ಬೋದು ಸರ 75 ತಗೋಬೇಕು, 85 ತಗೋಬೇಕು, ಅದೆಲ್ಲಾ ಕರೆ, ಅದು ನೀವು ಸೆಲೆಕ್ಟ್ ಆಗ್ಲಿಕ್ಕೆ. ಆದ್ರೆ ಮಿನಿಮಮ್ ಮಾರ್ಕ್ಸ್ ತಗೋಬೇಕು. ಮಿನಿಮಮ್ ಅಂತ ಕೊಟ್ಟಿದ್ದಾರೆ ನೋಡಿದ್ರೆ ಇಲ್ಲಿ ಏನಂದ್ರೆ ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಫಾರ್ ಎಲಿಜಿಬಲ್ ಏನಂತಂದ್ರೆ ಎಲಿಜಿಬಿಲಿಟಿ ಅಂದ್ರೆ ಯಾರೆಲ್ಲ ಇಷ್ಟಂತೂ ಕಂಪಲ್ಸರಿ ತಗೊಳ್ಳೇಬೇಕು. ಇದನ್ನ ನೀವು ತಗೊಳ್ಳಿಲ್ಲ ಅಂತಂದ್ರೆ ಏನಂತಂದ್ರೆ ಈ ಉದಾಹರಣೆಗೆ ನೀವು 10 ಮಾರ್ಕ್ಸ್ ತಗೊಂಡ್ರಿ, 15 ಮಾರ್ಕ್ಸ್ ತಗೊಂಡ್ರಿ, 25 ತಗೊಂಡ್ರಿ, ಇವೆಲ್ಲ ನೀವು ರಿಕ್ರೂಟ್ಮೆಂಟ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಬರಲ್ಲ, ನಿಮ್ಗೆ ತೆಗೆದು ಬಿಡ್ತಾರೆ. ಆದ್ರೆ ಆದ್ದರಿಂದ ಮಿನಿಮಮ್ ಮಾರ್ಕ್ಸ್ ಏನ್ ತಗೋಬೇಕಂತಂದ್ರೆ ಅನ್ರಿಸರ್ವ್ಡ್, EVS ಅಂಡ್ OBC, NCL ಇವ್ರೇನಂದ್ರೆ ಕಂಪಲ್ಸರಿ ಆಗಿ 35% ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳೇಬೇಕು. ಅದೇ ರೀತಿ SC ಮತ್ತು ST ಅವರು 30% ಮಾರ್ಕ್ಸ್ ಅನ್ನ ತಗೊಳ್ಳೇಬೇಕು. ಹಾಗಾದ್ರೆ ಎಷ್ಟ್ ಆಗ್ತದಪ್ಪ ಇದು? ಒಂದ್ ನಿಮಿಷ ಲೆಕ್ಕ ಮಾಡಿ ನೋಡಬೇಡೋಣ. ಕ್ಯಾಲ್ಕುಲೇಟರ್ ತಗೋರಿ. ಟೋಟಲ್ ಆಗಿ ಮಿನಿಮಮ್ 120ರ 35% ಅಂದ್ರೆ 42 ಮಾರ್ಕ್ಸ್ ಆಗ್ತದೆ. 42 ಮಾರ್ಕ್ಸ್ ಅನ್ನ ಅಂದ್ರೆ 35% ಕಂಪಲ್ಸರಿ ಮಾರ್ಕ್ಸ್ ಅನ್ನ ಅನ್ರಿಸರ್ವ್ ಅವರು, EVS ಕೆಟಗರಿ ಅವರು ಮತ್ತು OBC ಅವರು ಕಂಪಲ್ಸರಿ ಆಗಿ ಏನಂತಾರೆ 42 ಮಾರ್ಕ್ಸ್ ಅನ್ನ ನೀವು ತೆಗೆದುಕೊಳ್ಳೇಬೇಕು. ಯಾಕಂದ್ರೆ 42 ಮಾರ್ಕ್ಸ್ ಅಂದ್ರೆ ಕಂಪಲ್ಸರಿ ಮಾರ್ಕ್ಸಿಂಗ್ ಇದೆ. ಇಲ್ಲಿ ನೀವು ಕೊಡದಾರ ಆಲ್ರೆಡಿ ನೋಡ್ಬೋದು. ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಫಾರ್ ಎಲಿಜಿಬಿಲಿಟಿ ಅಂತ ಕೊಡಿದೆ. ಇಲ್ಲಿ ನೀವು ಎಕ್ಸಾಮ್ಗೆ ಎಲಿಜಿಬಿಲಿಟಿಯನ್ನ ಪಡ್ಕೊಳ್ಬೇಕಂದ್ರೆ ಅನ್ರಿಸರ್ವ್ ಅವರು ಮತ್ತು OBC ಅವರು, EVS ಕೆಟಗರಿ ಅವರು ಅಂದ್ರೆ ಕಂಪಲ್ಸರಿ ಆಗಿ 42 ಮಾರ್ಕ್ಸ್ ಅನ್ನ ನೀವು ತೆಗೆದುಕೊಳ್ಳೇಬೇಕು. ಇನ್ನು ಅದನ್ನು ಹೊರತುಪಡಿಸಿದ್ರೆ SC ST ಅವರು ಎಷ್ಟು ತಗೋಬೇಕಂತಂದ್ರೆ 36 ಅಂಕಗಳನ್ನ, ಅಂದ್ರೆ SC ST ಅವ್ರಿಗೆ ಅಂದ್ರೆ 30% ಇದೆ. 120ರ 30% ಅಂತಂದ್ರೆ 36 ಮಾರ್ಕ್ಸ್ ಬರ್ತೈತೆ. ಈ 36 ಮಾರ್ಕ್ಸ್ ಗಳನ್ನ ಕಂಪಲ್ಸರಿ ಆಗಿ ನೀವು ತೆಗೆದುಕೊಂಡ್ರೆ ಮಾತ್ರ ನೀವೇನಂದ್ರೆ ನೇಮಕಾತಿಯ ಹಂತದಲ್ಲಿ ನೀವು ಎಷ್ಟೇ ಮಾರ್ಕ್ಸ್ ತಗೊಂಡ್ರಿ ಅದನ್ನ ನಿಮ್ಮ ಏನಂದ್ರೆ ಕನ್ಸಿಡರ್ ಮಾಡ್ತಾರೆ. ಒಂದ್ ವೇಳೆ ನೀವು ಇದಕ್ಕಿಂತ ಕಡಿಮೆ ಮಾರ್ಕ್ಸ್ ತಗೊಂಡಿದ್ರೆ ಅದು ಕಟ್ ಆಫ್ ಮಾರ್ಕ್ಸ್ ಎಷ್ಟೇ ಕಡಿಮೆ ಇರಲಿ ಅವಾಗ ನಿಮ್ಮನ್ನ ಏನಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಇಟ್ಕೊಳ್ಳೋದಿಲ್ಲ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.